ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಒಂದು ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಿಮ್ಮ ಮೇಲೆ ಅಥವಾ ನಿಮ್ಮ ಮನೆಯ ಮೇಲೆ ಯಾವ್ದಾದ್ರು ಕೆಟ್ಟ ದೃಷ್ಟಿ ಇದೆಯಾ ಅಂತ ಹೇಳಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ಅಂಡ್ ಎಲ್ಲೋ ಮಿಸ್ ಮಾಡದೆ ಎಂಡ್ ವರ್ಗು ನೋಡಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ಸೊ ತಡ ಮಾಡದೆ ಇವತ್ತಿನ ರೀಡಿಂಗ್ ನ ಶುರು ಮಾಡೋಣ. ನಾನು ಆಲ್ರೆಡಿ ಕಾರ್ಡ್ಸ್ ನ ಶಫಲ್ ಮಾಡ್ಬಿಟ್ಟು 5 ಕಾರ್ಡ್ಸ್ ನ ತೆಗ್ದಿದ್ದೀನಿ. ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನ್ಸ್ಕೊಂಡು ಕಾರ್ಡ್ಸ್ ನ ತೆಗ್ದಿದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ವಿಡಿಯೋನ ನೋಡಿ. ನೀವು ಯಾವುದೇ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಕೊಡ್ತಾ ಇದ್ದೀನಿ. ಸೊ ಮೊದಲನೇ ಕಾರ್ಡು ನಮಗಿಲ್ಲಿ 10 ಆಫ್ ಕಪ್ಸ್ ಬಂದಿದೆ. ನೆಕ್ಸ್ಟ್ ಕಾರ್ಡು ನಮಗೆ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೆಕೆಂಡ್ ಕಾರ್ಡು 10 ಆಫ್ ಕಪ್ಸ್ ಮತ್ತೆ 10 ಆಫ್ ಪೆಂಟಿಕಲ್ಸ್ ಎರಡೂ ಬ್ಯೂಟಿಫುಲ್ ಆಗಿರುವಂತ ಕಾರ್ಡ್ಸು. ಓಕೆ, 9 ಆಫ್ ಸೋಟ್ಸ್ ಬಂದಿದೆ. 8 ಆಫ್ ಸೋಟ್ಸ್ ಬಂದಿದೆ. ನೆಕ್ಸ್ಟ್ ನಮಗೆ 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಇನ್ನು ಲಾಸ್ಟ್ ಕಾರ್ಡು ನಮಗೆ ಡೆತ್ ಕಾರ್ಡ್ ಬಂದಿದೆ. ಫೈನ್. ಓಕೆ, ನಮಗೆ ಇದಿಷ್ಟು ಕಾರ್ಡ್ಸ್ಗಳು ಸಿಕ್ಕಿದೆ. ಸೊ ನೋಡೋಣ ಏನೇನು ಇದೆ ಇಂಟೆನ್ಷನು ಅಂತ ಹೇಳಿ. ಓವರ್ ಆಲ್ ನೋಡ್ಬೇಕು ಅಂತ ಹೇಳಿದ್ರೆ ಇದೆ, ದೃಷ್ಟಿಗಳಿದೆ ನಿಮ್ಮ ಮೇಲೆ, ಸ್ವಲ್ಪ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಯಾವ ತರ ಅಂತ ಹೇಳಿದ್ರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ, ನಿಮಗೆ ರೆಸ್ಯೂನೇಟ್ ಆಗುತ್ತಾ ಇಲ್ಲ ಅಂತ ನೋಡಿ. ಅಂಡ್ ಆಲ್ಸೋ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ. ವಿಡಿಯೋನ ಜನರಲ್ ರೀಡಿಂಗ್ ತರ ನೋಡಿ. ನಿಮಗೆ ರೆಸ್ಯೂನೇಟ್ ಆಗಿಲ್ಲ ಅಂದ್ರೆ ಅದನ್ನ ನಾರ್ಮಲ್ ರೀಡಿಂಗ್ ತರ ನೋಡ್ಬಿಟ್ಟು ನೀವು ಎಂಜಾಯ್ ಮಾಡ್ಬೋದು. ಮೊದಲನೇ ಕಾರ್ಡು ನಮಗೆ 10 ಆಫ್ ಕಪ್ಸ್ ಬಂದಿರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಒಂದು ಹ್ಯಾಪಿ ಫ್ಯಾಮಿಲಿ ಏನಿದೆ, ನಿಮ್ಮ ಮನೇಲಿ ನೀವೆಷ್ಟು ಸುಖದಿಂದ ಇದ್ದೀರಾ, ಸಂತೋಷದಿಂದ ಇದ್ದೀರಾ, ಸಂಭ್ರಮಿಸ್ತಾ ಇದ್ದೀರಾ, ಎಲ್ಲ ಇದೆ. ಒಂಥರ ಕಂಪ್ಲೀಟ್ ಆಗಿರುವಂತ ಫ್ಯಾಮಿಲಿ, ಒಂದು ಕಂಪ್ಲೀಷನ್ ಅನ್ನೋದು ಆಗಿದೆ ನಿಮ್ ಫ್ಯಾಮಿಲಿಯಲ್ಲಿ. ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡ್ತಿರ್ಬೋದು. ಆದ್ರೆ ಮತ್ತೆ ಜನಗಳು ನಿಮ್ಮ ಮನೆಗೆ ಬಂದು ಹೋಗ್ತಿರ್ಬೋದು, ಅಥವಾ ಸಂಬಂಧಿಕರು ಬಂದು ಹೋಗುವಂತ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂಡ್ ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡ್ತಿದ್ದೀರಾ, ತುಂಬಾ ಸೆಕ್ಯೂರ್ಡ್ ಆಗಿ ಫ್ಯಾಮಿಲಿನ ಸೆಕ್ಯೂರ್ ಮಾಡ್ತಿರುವಂತ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಮನೇಲಿ ಎಲ್ಲ ಇದೆ, ಆಸ್ತಿ ಪಾಸ್ತಿ, ಸಂತೋಷ, ಜಾಯ್, ಅಬಂಡೆನ್ಸು, ಮತ್ತೆ ನಿಮ್ಮ ಹಿರಿಕರ ಆಶೀರ್ವಾದ ಎಲ್ಲ ಕಾಣಿಸ್ತಾ ಇದೆ. ನೀವು ಅಷ್ಟೇ ನಿಮ್ಮ ಮಕ್ಳ ಜೊತೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿರೋದು, ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ಗೆ ಟೈಮ್ ಕೊಡ್ತಾ ಇರೋದು, ಈ ತರ ಎಲ್ಲ ಒಂದು ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಎನರ್ಜಿ. ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಇಷ್ಟೆಲ್ಲ ಕೊಟ್ಟಿರೋ ದೇವರಿಗೂ ಕೂಡ ನೀವು ಥ್ಯಾಂಕ್ಫುಲ್ ಆಗಿ ಇದ್ದೀರಾ. ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಜೀವನಾನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ತುಂಬಾ ಗ್ರೌಂಡೆಡ್ ಆಗಿದ್ದೀರಾ. ಅಂಡ್ 10 ಅನ್ನೋದು ಒಂದು ಕಂಪ್ಲೀಷನ್ ತೋರಿಸುತ್ತೆ. 10 ಅಂದ್ರೆ ಲೈಕ್ ನಿಮ್ಮ ಲೈಫ್ ಅಲ್ಲಿ ಏನ್ ಬೇಕಿತ್ತು, ಮದ್ವೆ ಆಗ್ಬೇಕಿತ್ತು, ಮಕ್ಳು ಬೇಕಿತ್ತು, ಈ ದುಡ್ಡು ಬೇಕಿತ್ತು. ಸೊ ಇದೆಲ್ಲದು ನಿಮ್ಮ ತಲೆಮಾರಿಂದಾನೇ ನಿಮಗ್ ಬಂದ್ಬಿಟ್ಟಿದೆ. ಅಂದ್ರೆ ತಲೆಮಾರು ಅಂತ ಹೇಳಿದ್ರೆ ನಿಮ್ಮ ತಂದೆಗೆ ತಾತ ಕೊಟ್ಟಿರ್ಬೋದು, ಮತ್ತೆ ನಿಮ್ ತಂದೆ ನಿಮಗ್ ಕೊಟ್ಟಿರೋದು, ಈ ತರ ತಲೆಮಾರಿಂದ ಒಬ್ರಿಗೊಬ್ರು ಆಸ್ತಿನ ಕೊಡ್ಕೊಂತ ಬಂದು ಅವರ ಸಂತೋಷನ ನೋಡ್ತಾ ಇರುವಂತದ್ದು, ಒಬ್ರು ಸಂತೋಷವಾಗಿರೋದು ಇನ್ನೊಬ್ರು ನೋಡ್ತಾ ಇರೋದು. ಸೊ ಈ ತರ ಒಂದು ಎನರ್ಜಿ ನನಗೆ ಕಾಣಿಸ್ತಾ ಇದೆ. ಸೊ ಈ ಒಂದು ಎನರ್ಜಿ ಮೇಲೆ ತುಂಬಾ ಜನಕ್ಕೆ ಕಣ್ಣಿದೆ ಅಂತ ಹೇಳಿ ಅನಿಸ್ತಾ ಇದೆ. ಒಂದು ಹ್ಯಾಪಿ ಆಗಿರೋದು, ಇನ್ನೊಂದು ಹ್ಯಾಪಿ ಫ್ಯಾಮಿಲಿ ಮೇಲೆ ತುಂಬಾ ಜನಕ್ಕೆ ಇಲ್ಲಿ ಕಣ್ಣಿದೆ. ಸೊ ನೋಡಿದವರೆಲ್ಲ ಏನಂದ್ರೆ, ಅಯ್ಯೋ ನೋಡಪ್ಪ ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಸಡನ್ ಆಗಿ ನೋಡಿದ ತಕ್ಷಣ ದೃಷ್ಟಿ ಆಗೋದು, ಅಥವಾ ನಮ್ ಲೈಫ್ ಅಲ್ಲಿ ಇಲ್ದೇ ಇರೋದು ಇವ್ರ ಲೈಫ್ ಅಲ್ಲಿ ಇದೆಯಲ್ಲ, ಇವ್ರ ಹತ್ರ ಇದೆಯಲ್ಲ, ಸೊ ಇವ್ರ ಹೆಂಗ್ ಇಷ್ಟು ಸಂತೋಷವಾಗಿರೋದಕ್ ಸಾಧ್ಯ. ಸೊ ಈ ತರ ಎಲ್ಲ ಜನ ನಿಮ್ಮನ್ನ ಕಂಪೇರ್ ಮಾಡ್ಕೊಳ್ತಿರೋದು, ನಿಮ್ಮನ್ನ ನೋಡ್ತಾ ಇರೋದು ಕಾಣಿಸ್ತಾ ಇದೆ. ಓಕೆನಾ? ಸೊ ಡೆಫಿನೆಟ್ಲಿ ನಿಮ್ಮ ದೃಷ್ಟಿ ಅನ್ನೋದು ಹೇಳ್ತಾರಲ್ಲ, ಸೊ ಆ ದೃಷ್ಟಿ ಅಂತೂ ಖಂಡಿತವಾಗ್ಲೂ ಇದೆ. ಇನ್ನು 10 ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಏನೋ ಒಂದು ನೀವು ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಅಂತ ಅನಿಸ್ತಾ ಇದೆ. ತುಂಬಾ ಹ್ಯಾಪಿ ಆಗಿರೋದು, ಸೆಕ್ಯೂರ್ಡ್ ಆಗಿರೋದು, ನಿಮ್ಮ ಫ್ಯಾಮಿಲಿನೇ ತುಂಬಾ ವೆಲ್ದಿ ಫ್ಯಾಮಿಲಿ ಆಗಿರ್ಬೋದು, ತುಂಬಾ ಹ್ಯಾಪಿ ಫ್ಯಾಮಿಲಿ ಆಗಿರ್ಬೋದು. ನೀವು ಮಕ್ಕಳಿಗೆ ಅಥವಾ ನಿಮ್ಮ ಒಂದು ಫ್ಯಾಮಿಲಿಗೆ ಅಂತ ಅದು ಇದು ಪರ್ಚೇಸ್ ಮಾಡ್ತಿರ್ಬೋದು, ಆಸ್ತಿ ಪಾಸ್ತಿ ಮಾಡೋ ಅಂತದ್ದಾಗಿರ್ಬೋದು, ಲಾಟ್ ಆಫ್ ಮನಿ ಮಾಡಿಟ್ಟಿರ್ಬೋದು ನೀವು, ಅಥವಾ ತುಂಬಾನೇ ಜಾಸ್ತಿ ಮನಿ ಅಥವಾ ಸೆಕ್ಯೂರಿಟಿನ ಮಾಡಿ ಇಟ್ಟಿರ್ಬೋದು ನೀವು. ಫಿನಾನ್ಷಿಯಲಿ ಅವರು ಫ್ರೀಡಮ್ ಆಗಿರ್ಬೇಕು, ಫಿನಾನ್ಷಿಯಲಿ ಅವರು ಎಂಜಾಯ್ ಮಾಡ್ಬೇಕು ಅಂತ ಹೇಳಿ
ಎಲ್ಲದನ್ನು ತೆಗೆದು ಅವರ ಒಂದು ಹ್ಯಾಪಿನೆಸ್ಗೋಸ್ಕರ ಮಾಡಿಟ್ಟಿರುವಂತದ್ದು ಆಗಿರ್ಬೋದು, ಅವರ ಹೆಸರಲ್ಲಿ ಮನಿನ ಡೆಪಾಸಿಟ್ ಮಾಡ್ತಿರ್ಬೋದು, ಅಥವಾ ಅವರ ಹೆಸರಲ್ಲಿ ಅಮೌಂಟ್ ಇಡೋದು, ಸ್ಕೀಮ್ಗಳು ಮಾಡೋದು, ಹೊಸ ಹೊಸದೇನಾದ್ರು ಪರ್ಚೇಸ್ ಮಾಡಿ ಇಡುವಂತದ್ದು ಅವರಿಗೆ. ಇನ್ನು ನೆಕ್ಸ್ಟ್ ಅವ್ರು ದೊಡ್ಡವರಾದ್ರೆ ಅವರಿಗೆಲ್ಲ ಒಳ್ಳೇದಾಗ್ಲಿ, ಅವರೆಲ್ಲ ಸೇಫ್ ಆಗಿರ್ಲಿ ಅಂತ. ಸೊ ಈ ತರ ನೀವು ಫಿನಾನ್ಷಿಯಲಿ ತುಂಬಾ ಸೆಕ್ಯೂರ್ ಮಾಡ್ತಾ ಇದ್ದೀರಾ ಅಂಡ್ ಹೆಲ್ತ್ ಬಗ್ಗೆನೂ ಕಾಳಜಿ ವಹಿಸ್ತಾ ಇದ್ದೀರಾ. ಅಟ್ ದ ಸೇಮ್ ಟೈಮ್ ನಿಮ್ಮ ಲೈಫ್ ಅಲ್ಲಿ, ನಿಮ್ಮ ಮನೆಯಲ್ಲಿ ಇರುವಂತ ಲಕ್ಸುರಿ ಲೈಫು ಅಥವಾ ನೀವು ಅನುಭವಿಸ್ತಿರುವಂತ ಲಕ್ಸುರಿ ಲೈಫು, ಹಣದ ಒಂದು ಫ್ರೀಡಮ್ಮು, ಹಣ ಇರೋದು, ನೀವು ಒಳ್ಳೊಳ್ಳೆ ಕಾರಲ್ಲಿ ಓಡಾಡ್ತಿರ್ಬೋದು ಅಥವಾ ಒಳ್ಳೆ ಮನೇಲಿ ವಾಸ ಮಾಡ್ತಿರ್ಬೋದು, ನಿಮ್ದು ಅಂತ ಒಂದಷ್ಟು ಆಸ್ತಿ ಪಾಸ್ತಿ ಎಲ್ಲ ಮಾಡ್ಕೊಂಡು ನಿಮ್ ಫ್ಯಾಮಿಲಿ ಜೊತೆ ಚೆನ್ನಾಗಿರೋದು ಕೂಡ ಇಲ್ಲಿ ತುಂಬಾ ಜನಕ್ಕೆ ಹೊಟ್ಟೆ ಊರಿಗೆ ಕಾರಣ ಆಗಿರ್ಬೋದು. ನನಗೆ 10 ಮತ್ತೆ 10 ಎರಡು ಬಂದಿದೆ. 10 ಆಫ್ ಕಪ್ಸ್ ಬಂದಿದೆ, 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ಈ ಎರಡೂನು ಬಂದ್ಬಿಟ್ಟು ಒಂದು ಕಂಪ್ಲೀಷನ್ ನ ತೋರಿಸುತ್ತೆ. ಇದು ಒಂಥರ ಕಂಪ್ಲೀಷನ್. ನಿಮ್ಗೆ ಏನ್ ಬೇಕು ದೇವರೆಲ್ಲ ಕೊಟ್ಟಿದಾರಪ್ಪ, ಅವ್ರಿಗೇನಪ್ಪ ಕಡಿಮೆ, ಅವ್ರ ಹತ್ರ ಎಲ್ಲ ಇದೆ ಅಂತ ಹೇಳ್ತಾರಲ್ಲ. ಸೊ ಆ ತರ ಜನ ನೀವಾಗಿರ್ಬೋದು, ಆ ತರ ಫ್ಯಾಮಿಲಿ ನೀವಾಗಿರ್ಬೋದು. ಒಂಥರ ಸ್ಟೆಬಿಲಿಟಿ ಇದೆ, ಹ್ಯಾಪಿನೆಸ್ ಇದೆ, ಎಮೋಷನಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಿದ್ದೀರಾ ಮನೆಯಲ್ಲಿ, ಫಿನಾನ್ಷಿಯಲಿನೂ ಸ್ಟೇಬಲ್ ಆಗಿದ್ದೀರಾ. ಮನೆಯಲ್ಲಿ ಪ್ರಾಣಿ ಪಕ್ಷಿ ಅಥವಾ ನಮ್ಮ ಡಾಗ್ಸು ಪೆಟ್ಸು ಎಲ್ಲ ಏನಾದ್ರು ಸಾಕಿದ್ರೆ ಅವನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ. ಸ್ಪಿರಿಚುವಲಿ ತುಂಬಾ ಚೆನ್ನಾಗಿದ್ದೀರಾ, ಎಲ್ಲರೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಅಂಡ್ ಎಷ್ಟೋ ಜನಕ್ಕೆ ಹೇಳ್ಬೇಕು ಅಂದ್ರೆ ಇದೆಲ್ಲ ಈಗ ಚೆನ್ನಾಗಿರೋದು, ನಿಮಗೆ ಬ್ಲೆಸ್ಸಿಂಗ್ಸ್ ಬಂದಿರೋದು, ನಿಮ್ ಲೈಫಲ್ಲಿ ಎಲ್ಲ ಇರೋವಂಥದ್ದು ತುಂಬಾ ಜನಗಳಿಗೆ ಇಲ್ಲಿ ಕಣ್ ಕುಗ್ತಾ ಇರೋದಂತೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನೀವು ಸ್ಟೇಬಲ್ ಆಗಿರೋದು, ಒಂದು ಸ್ಟೇಬಲ್ ಆಗಿ ಓಡ್ತಾ ಇದೆ ನಿಮ್ ಲೈಫ್, ಮೇಲೆ ಹೋಗ್ತಿಲ್ಲ ಕೆಳಗಡೆ ಹೋಗ್ತಲ್ಲ ಅಂದ್ರೆ ಲೈಕ್ ನೀವು ಅಭಿವೃದ್ಧಿ ಹೊಂದುತ್ತಾ ಇರ್ಬೋದು, ಬಟ್ ಆ ಲೆವೆಲ್ ಇಂದ ನೀವು ಕೆಳಗಡೆ ಬರ್ತಾ ಇಲ್ಲ. ನಿಮ್ದು ಏನೋ ಒಂದು ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ ಅದ್ರಲ್ಲೇ ನೀವಿದ್ದೀರಾ. ಸೊ ಅದು ತುಂಬಾ ಜನಕ್ಕೆ ಇಲ್ಲಿ ಹೊಟ್ಟೆ ಉರಿಗೆ ಕಾರಣ ಆಗಿರ್ಬೋದು, ಕಣ್ ಕುಗ್ತಾ ಇರ್ಬೋದು. ಆ ಒಂದು ಎನರ್ಜಿ ನನಗೆ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇನ್ನು ನಮಗೆ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು 8 ಆಫ್ ವಾಂಡ್ಸ್ ಬಂದು 8 ಆಫ್ ಸೋರ್ಟ್ಸ್ ಬಂದಿದೆ, ಥರ್ಡ್ ಕಾರ್ಡು. ಸೊ 8 ಆಫ್ ಸೋರ್ಟ್ಸ್ ಅಂದ್ರೇನೆ ಒಂಥರ ನಮಗೆ ತಗೊಳಕ್ ಆಗದೆ ಇರುವಂತ ಎನರ್ಜಿ. ಸೋರ್ಟ್ಸ್ ಅಂದ್ರೆ ಒಂಥರ ಕತ್ತಿಯ ಎನರ್ಜಿ ಅಲ್ವಾ. ಸೊ ಸೋರ್ಟ್ಸ್ ಅಂದ್ರೆ ಇದೆಲ್ಲ ನೋಡ್ತಾಗಿ ಜನಕ್ಕೆ ಎಲ್ಲೋ ಒಂದ್ ಕಡೆ ನಿಮ್ಮನ್ನ ನೋಡ್ದಾಗೆಲ್ಲ ಇವ್ರನ್ನ ಹೆಂಗಾದ್ರೂ ಮಾಡಿ ಸಿಗಾಕಿಸ್ಬೇಕು, ಎಲ್ಲಾದ್ರೂ ಟ್ರ್ಯಾಪ್ ಮಾಡ್ಬೇಕು, ಯಾವ್ದಾದ್ರು ಒಂದ್ ವಿಷಯದಲ್ಲಿ ಸಿಗಾಕಿಸ್ಬಿಟ್ಟು ಇವ್ರನ್ನ ಅವರು ದುಃಖ ಪಡೋದು, ನೋವು ಪಡೋದು, ಇದೆಲ್ಲ ನೋಡ್ಬೇಕು ನಾವು, ಅದ್ರಿಂದ ಸಂತೋಷ ಪಡ್ಬೇಕು. ಹೆಂಗೆ ಇವ್ರು ಮಾತ್ರ ಇಷ್ಟು ಚೆನ್ನಾಗಿರಕ್ ಸಾಧ್ಯ, ಇವ್ರಿಗೆ ಯಾಕೆ ಕಷ್ಟಗಳು ಬರ್ತಾ ಇಲ್ಲ, ಇವ್ರು ಯಾಕೆ ಸಮಸ್ಯೆಗಳಲ್ಲಿ ಸಿಗಾಕೋತಾ ಇಲ್ಲ, ಅಥವಾ ಏನಾದ್ರೂ ಆಗ್ಲಿ ಇವ್ರ ಜೀವನದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಇವ್ರು ಸಿಗಾಕೋಬಿಟ್ಟು ಗ್ರೋತ್ ಅನ್ನೋದು ಸ್ಟಾಪ್ ಆಗ್ಬೇಕು. ಮತ್ತೆ ಇವ್ರ ಲೈಫಲ್ಲಿ ಏನೇನ್ ಪಾಸಿಬಿಲಿಟೀಸ್ ಆಗ್ತಿದೆ ಅದೆಲ್ಲ ಒಂದ್ ಸ್ವಲ್ಪ ಸ್ಟಾಪ್ ಆಗ್ಲಿ. ಇವ್ರಿಗೆ ಏನೇನ್ ರಿಸಲ್ಟ್ ಸಿಗ್ತಾ ಇದೆ ಅದೆಲ್ಲ ಅವ್ರಿಗೆ ಸಿಗ್ಬಾರ್ದು. ಫಿನಾನ್ಷಿಯಲಿ ಸ್ವಲ್ಪ ಸಾಲ ಲೋನು ಮಾಡ್ಕೊಂಡು ಸಿಗಾಕೊಂಡು ಇವರು ಸಾಯ್ಬೇಕು, ಮೆಂಟಲಿ ಸ್ಟಕ್ ಆಗ್ಬೇಕು, ತುಂಬಾ ಫ್ರಸ್ಟ್ರೇಟ್ ಆಗ್ಬೇಕು. ಅಂಡ್ ತುಂಬಾನೇ ಜಾಸ್ತಿ ಒಂಥರ ಕೆಟ್ಟ ಯೋಚನೆಗಳು ತಲೆಯಲ್ಲಿ ಇವ್ರಿಗೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಒಂಥರ ನೀವು ಸಾಲದಲ್ಲಿ ಸುಳಿಯಲ್ಲಿ ಸಿಗಾಕೊಂಡ್ಬಿಟ್ಟು ನೀವು ನೋವನ್ನ ಅನುಭವಿಸ್ಬೇಕು, ತುಂಬಾ ಮೆಂಟಲಿ ಪ್ರೆಷರ್ ಆಗ್ಬೇಕು, ಫ್ರಸ್ಟ್ರೇಟ್ ಆಗ್ಬೇಕು, ಆ ಸಿಚುವೇಶನ್ಗೆ ನೀವು ಸಿಗಾಕೋಬೇಕು. ಅಂಡ್ ಎಲ್ಲಾರು ಇರ್ಬೇಕು, ನಿಮಗೆ ಯಾರು ಸಪೋರ್ಟ್ ಮಾಡಬಾರ್ದು. ಈ ತರ ಒಂಥರ ಹೆಂಗೆ ಅಂದ್ರೆ ತುಂಬಾನೇ ಲಾಡ್ ಆಫ್ ಚಾಲೆಂಜಸ್ ಗಳನ್ನ ನೀವು ಅನುಭವಿಸ್ಬೇಕು ಅಂತ ಹೇಳಿ ತುಂಬಾ ಜನ ಇಲ್ಲಿ ನಿಮ್ಮನ್ನ ಟ್ರ್ಯಾಪ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ಮ ಮೇಲೆ ಶಾಪ ಹಾಕೋದಾಗಿರ್ಬೋದು, ಅಥವಾ ನಿಮ್ಗೆ ಹಿಂಗಾಗ್ಲಿ ಅಂತ ಬಯಸ್ತಾ ಇರ್ಬೋದು, ಅಥವಾ ಕೆಲವೊಬ್ರು ಟ್ರೈ ಕೂಡ ಮಾಡಿರ್ಬೋದು, ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಇವ್ರಿಗೆ ಇದೆಲ್ಲ ಆಗ್ಬೇಕು ಅಂತ ಟ್ರೈ ಕೂಡ ಮಾಡಿರೋಂತ ಚಾನ್ಸಸ್ ಇದೆ. ದಟ್ ಈಸ್ ಬಿಕಾಸ್ ಆಫ್ ನಿಮ್ಮ ಸ್ಟೇಬಲ್ ಲೈಫ್, ನಿಮ್ಮ ಹ್ಯಾಪಿ ಲೈಫ್ ನೋಡಿ ತುಂಬಾ ಜನಕ್ಕೆ ಏನಂದ್ರೆ ನೀವು ಮೆಂಟಲಿ ಸ್ಟಕ್ ಆಗ್ಬೇಕು ಅಂತ ತುಂಬಾ ಜಾಸ್ತಿ ಇದೆ ಇಲ್ಲಿ. ಓಕೆನಾ, ನಿಮ್ಗೆ ಆಟೋಮೆಟಿಕ್ ಆಗಿ ಟೆನ್ಷನ್ ಅನ್ನೋದು ಬರ್ಬೇಕು, ನೀವು ಸಿಗಾಕೋಬೇಕು. ಆ ತರ ಕೆಲವೊಬ್ಬರಿಗೆ ಬೇಬಿ ಬಾರ್ನ್ ಇಂದೆಲ್ಲ ತೋರಿಸ್ತಾ ಇದೆ. ಇಟ್ಸ್ ಲೈಕ್ ಹೆಂಗೆ ಅಂತ ಹೇಳಿದ್ರೆ ಎಲ್ಲಾ ವಿಷಯಗಳಲ್ಲೂ ಟ್ರ್ಯಾಪ್ ಮಾಡಿ ಇಟ್ಬಿಡೋದು, ಎಲ್ಲದರಲ್ಲೂ ಸಮಸ್ಯೆ ತಂದ್ಬಿಟ್ಟು ಇಟ್ಬಿಡೋದು, ಆ ತರ. ಸೊ ಎಲ್ಲೂ ಆ ಕಡೆ ಈ ಕಡೆ ಹೋಗಕ್ ಆಗ್ಬಾರ್ದು, ಸಿಗಾಕೋಬೇಕು. ಆ ತರ ಒಂದು ಎನರ್ಜಿ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಒಂಥರ ಚಾಲೆಂಜಸ್ ಆಗಿರ್ಬೇಕು, ನಿಮ್ ಲೈಫ್ ಇಷ್ಟು ಸ್ಮೂತ್ ಆಗಿ ಹೋಗ್ಬಾರ್ದು. ಅವರಿಗೆ ಹೋದ್ರೆ ಅವ್ರಿಗೆ ನೋಡಕ್ ಇಷ್ಟ ಆಗ್ತಿಲ್ಲ, ಚಾಲೆಂಜಸ್ ಆಗಿರ್ಬೇಕು ಅವರಿಗೆ. ತುಂಬಾ ಜನನೇ ಹೇಳ್ಬೋದು. ಸೊ ತುಂಬಾ ಜನ ಥಿಂಕ್ ಮಾಡ್ತಿರೋ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ನನಗೆ 4th ಕಾರ್ಡ್ ಬಂದ್ಬಿಟ್ಟು 7 ಆಫ್ ಪೆಂಟಿಕಲ್ಸ್ ಬಂದಿದೆ.
ಈ 7 ಆಫ್ ಪೆಂಟಿಕಲ್ಸ್ ಅಂತೂ ನಿಮ್ ಮೇಲೆ ತುಂಬಾ ಫೋಕಸ್ಡ್ ಆಗಿರೋದು, ಕಾಯ್ತಾ ಇರೋದು, ಅಥವಾ ನಿಮ್ಮಿಂದ ದುಡ್ಡಿನ ಸಹಾಯ ಸಿಗತ್ತಾ ಅಥವಾ ಏನಾದ್ರು ಫಿನಾನ್ಷಿಯಲ್ ಹೆಲ್ಪ್ ಸಿಗತ್ತಾ ಅದನ್ನು ಕೂಡ ನೋಡ್ತಿರ್ಬೋದು. ಅಥವಾ ನಿಮ್ಮ ಹತ್ರನೇ ಹೆಲ್ಪ್ ತಗೊಂಡು ನಿಮಗೇನೆ ಬೆನ್ನಿಗೆ ಚೂರಿ ಹಾಕುವಂಥದ್ದು, ಬ್ಯಾಕ್ ಸ್ಟಬ್ಬಿಂಗ್ ಮಾಡುವಂಥದ್ದು, ಈ ತರಾನು ಜನಗಳು ಥಿಂಕ್ ಮಾಡ್ತಿರ್ಬೋದು. ನಿಮ್ಮ ಒಂದು ಏಳಿಗೆ ಅವ್ರಿಗೆ ಇಷ್ಟ ಆಗ್ತಿಲ್ಲ, ನಿಮ್ಮ ಏಳಿಗೆ ಇಷ್ಟ ಇಲ್ಲ ಅವ್ರಿಗೆ. ಕಷ್ಟದಲ್ಲಿ ಸಿಗಾಕೋಬೇಕು, ಕಷ್ಟ ಅನುಭವಿಸ್ಬೇಕು, ಅದನ್ನೇ ಅವ್ರ ತಲೆಯಲ್ಲಿ ತುಂಬಾ ಯೋಚನೆ ಮಾಡ್ತಿರೋದು. ಅದಕ್ಕೂ ಫೋಕಸ್ಡ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಯಾವಾಗ ಹಿಂಗಾಗತ್ತೆ, ಯಾವಾಗ ಇವರು ಎಲ್ಲದನ್ನು ಕಳ್ಕೊತಾರೆ, ಅಥವಾ ಯಾವಾಗ ಇವ್ರು ಕಷ್ಟ ಅನುಭವಿಸ್ತಾರೆ, ಯಾವಾಗ ನಾನು ಇದನ್ನೆಲ್ಲ ನೋಡ್ಬೋದು ಅಂತ ಒಂದು ಫೋಕಸ್ಡ್ ಆಗಿ ಯೋಚನೆ ಮಾಡ್ತಿರೋ ತರ ಕಾಣಿಸ್ತಾ ಇದೆ ಅವರು. ಒಂಥರ ಎಲ್ಲೂ ಹೆಂಗೆ ಅಂದ್ರೆ ಮೇಲಿಂದ ಮೇಲೆ ಸಮಸ್ಯೆಗಳನ್ನ ತರ್ತಾನೆ ಇರ್ಬೋದು. ಕೆಲವೊಂದು ಜನ ನಿಮಗೆ ಒಂದ್ ಮುಗಿತಿದ್ದಂಗೆ ಇನ್ನೊಂದು ರೆಡಿ ಆಗಿರುತ್ತೆ. ಆತರ ಕೆಲವೊಬ್ರು ಏನಾದ್ರು ನಿಮಗೆ ಇನ್ನೂ ಜಾಸ್ತಿ ಬೇರೆ ಲೆವೆಲ್ಗೆ ಹೋಗಿ ನಿಮಗೆ ಸಮಸ್ಯೆ ಮಾಡ್ಬೇಕು ಅಂತಿದ್ರೆ ಅವರು ನೀವ್ ಎಷ್ಟು ಖುಷಿಯಾಗಿರ್ತೀರೋ ಅಷ್ಟೋಗಿ ನಿಮಗೆ ಸಮಸ್ಯೆಗಳನ್ನ ತಂದಿಡ್ತಾ ಇದ್ದಾರೆ. ಓಕೆನಾ? ಒಂಥರ ನೀವ್ ಯಾವಾಗ್ಲೂ ಅವ್ರಿಗೆ ಏನಂತ ಹೇಳಿದ್ರೆ, ನೀವ್ ಏನ್ ಮಾಡಿದ್ರು ನೀವು ಚೆನ್ನಾಗಿದ್ದೀರಾ, ಒಂಥರ ನೀವಿರೋ ಜಾಗನೇ ಸ್ವರ್ಗ ಮಾಡ್ಕೊಂಡು ಅದ್ರಲ್ಲೇ ಖುಷಿಯಾಗಿದ್ದೀರಾ, ಏನಿದ್ರು ಅದ್ರಲ್ಲೇ ನೆಮ್ಮದಿನ ಹುಡುಕೋತಾ ಇದ್ದೀರಾ. ಸೊ ಅದವ್ರಿಗೆ ಇಷ್ಟ ಇಲ್ಲ. ಅವರಿಗೆ ನೀವು ಕಷ್ಟ ಪಡೋದ್ ನೋಡ್ಬೇಕು, ನೀವು ಕಷ್ಟಗಳಲ್ಲಿ ಬಿದ್ದು ನೀವು ಅದ್ಮೇಲೆ ಹೊರಗಡೆನೆ ಬರಕಾಗ್ಬಾರ್ದು. ಸೊ ಆ ತರ ಒಂದು ಸಿಚುವೇಶನ್ ಅಲ್ಲಿ ನಿಮ್ಮನ್ನ ನೋಡೋದಕ್ಕೆ ತುಂಬಾ ಜನ ಇಲ್ಲಿ ಇಷ್ಟ ಪಡ್ತಾ ಇದಾರೆ. ಅದ್ರ ಕಡೆ ನೀವು ಅಂದ್ರೆ ಸಾಕು, ಅವರಿಗೆ ಕಿವಿ ಈ ತರ ಹಿಂಗೆ ನಿಗ್ರು ಬಿಡುತ್ತೆ ಅಂತ ಹೇಳ್ತಾರಲ್ಲ, ಆ ತರ ಒಂದು ಎನರ್ಜಿ, ಎಲ್ಲಿಲ್ಲದ ಒಂದು ಆಸಕ್ತಿ. ಅವ್ರ ಲೈಫಲ್ಲಿ ಏನಾಗ್ತಿದೆ, ನಿಮ್ ಲೈಫಲ್ಲಿ ಏನಾಗ್ತಿದೆ ಅಂತ ತಿಳ್ಕೋಬೇಕು ಅನ್ನೋ ಆಸಕ್ತಿ, ನೀವೇನ್ ಮಾಡ್ತಿದ್ದೀರಾ ಅಂತ ತಿಳ್ಕೋಬೇಕನ್ನೋ ಆಸಕ್ತಿ, ಅಂಡ್ ನಿಮ್ಮನ್ನೇ ಫಾಲೋ ಮಾಡೋದಿರ್ಬೋದು, ಅಥವಾ ನಿಮ್ಮನ್ನ ಆ ಕಡೆ ಈ ಕಡೆ ಏನಾಗ್ತಿದೆ ಲೈಫಲ್ಲಿ, ಏನಾಗ್ತಿದೆ ಇವ್ರ ಲೈಫಲ್ಲಿ ಅಂತ ತಿಳ್ಕೊಳ್ಳೋಕ್ ತುಂಬಾ ಪ್ರಯತ್ನಗಳು ನಡೀತಾ ಇರ್ಬೋದು. ತುಂಬಾ ಫೋಕಸ್ಡ್ ಆಗಿ ಎಲ್ಲಾ ಕೆಲಸಗಳನ್ನು ಬಿಟ್ಟು ನಿಮ್ ಕಡೆನೆ ಜ್ಞಾನ ಕೊಟ್ಕೊಂಡಿರೋದು ಕೂಡ ಇದೆ ಇಲ್ಲಿ ಸ್ವಲ್ಪ ಜನ. ಓಕೆನಾ? ಇನ್ನೇನು ಲೈಕ್ ಹಾಗೆ ಬಿಡ್ಲಿ ಅಂತ ಹೇಳಿ ವಿಶ್ ಮಾಡ್ತಿರೋ ಜನಗಳು ತುಂಬಾ ಜಾಸ್ತಿ ಜನ ಇದ್ದಾರೆ. ಓಕೆನಾ? ಸೊ ಈ ತರ ಜನಗಳು ನಿಮ್ಮ ಸರೌಂಡಿಂಗ್ ಇದಾರೆ. ಸ್ವಲ್ಪ ಕೇರ್ಫುಲ್ ಆಗಿರಿ, ಇವ್ರಿಗೆ ಸಹಾಯಗೆ ಏನು ಮಾಡಕ್ ಹೋಗ್ಬೇಡಿ, ಅಂಡ್ ಸ್ವಲ್ಪ ಅಲರ್ಟ್ ಆಗಿ ಇರಿ. ಅಂಡ್ ಡೆತ್ ಕಾರ್ಡ್ ಬಂದಿದೆ. ಡೆತ್ ಕಾರ್ಡ್ ಬಂದ್ಬಿಟ್ಟು ತುಂಬಾನೇ ಜಾಸ್ತಿ ಇದಿದೆ. ಓಕೆನಾ? ಡೆತ್ ಅಂದ್ರೇನೆ ಇಟ್ಸ್ ಲೈಕ್ ಕೆಲವೊಂದು ವಿಷಯಗಳು ನೀವು ಎಲ್ಲಾದ್ರೂ ಹೋಗ್ಲಿ ಝೀರೋ ಇಂದಾನೇ ಸ್ಟಾರ್ಟ್ ಆಗ್ಬೇಕು. ಅವರು ಎಲ್ಲದನ್ನು ಕಳ್ಕೊಂಡು ಒಂಥರ ಝೀರೋ ಇಂದಾನೇ ಸ್ಟಾರ್ಟ್ ಆಗ್ಲಿ ಅಂತ ವಿಶ್ ಮಾಡ್ತಿರೋ ಅಂತ ಚಾನ್ಸಸ್ ಕೂಡ ಇದೆ. ಓಕೆನಾ? ಕೆಲವೊಬ್ಬರಿಗೆ ಹೆಂಗೆ ಅಂತ ಹೇಳಿದ್ರೆ ಏನು ಇರ್ಬಾರ್ದು, ಲೈಕ್ ಎಲ್ಲಾ ರಂಗದಲ್ಲೂ ಎಲ್ಲದನ್ನು ಕಳ್ಕೊಳ್ಳಿ ಅನ್ನೋ ವಿಶ್ ಕೂಡ ಇದೆ ಇಲ್ಲಿ. ಸೊ ನಿಮ್ಮ ಎನರ್ಜಿ ಯಾವ ತರ ಇದೆ ಅಂತ ಹೇಳಿದ್ರೆ, ಇನ್ ಕೇಸ್ ನೀವ್ ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಹೇಳಿದ್ರೆ, ಇನ್ ಕೇಸ್ ನೀವು ಎಲ್ಲ ಕಳ್ಕೊಂಡು ಕೂಡ ಝೀರೋ ಇಂದಾನೆ, ನೀವು ಸ್ಕ್ರಾಚ್ ಇಂದಾನೆ ಶುರು ಮಾಡಿ ಮತ್ತೆ ಟ್ರಾನ್ಸ್ಫಾರ್ಮ್ ಆಗ್ಬಿಡ್ತೀರಾ. ಝೀರೋ ಇಂದಾನೆ ಹೀರೋ ಆಗಿ ನೀವು ಎಲ್ಲರಿಗೂ ತೋರಿಸುವಂತ ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಇಲ್ಲಿ. ಅಂಡ್ ಕೆಲವೊಂದ್ಸರಿ ಕೆಲವೊಬ್ರು ಯಾವ ತರ ಅಂತ ಹೇಳಿದ್ರೆ, ಡೆತ್ ಅಂದ್ರೆ ಒಂದ್ ಸ್ವಲ್ಪ ಫಿಸಿಕಲಿ ಇದು ತೋರ್ಸುತ್ತೆ, ಹೇಳೋದು, ಬೀಳೋದು, ಓಡ್ಕೊಳ್ಳೋದು, ಸಡನ್ ಆಗಿ ಎಲ್ಲಾದ್ರೂ ಹೋಗಿ ಬಿದ್ಬಿಡೋದು ಗಾಡಿ ಓಡಿಸುವಾಗ. ಸೊ ಈ ತರ ಒಂದು ಎನರ್ಜಿನೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸೊ ಈ ತರ ಅಂದ್ರೆ ಹೋಗ್ತಾ ಹೋಗ್ತಿದ್ದಂಗೆ ಬೀಳಪ್ಪ ಅವರಿಗೆ ಗಾಯಗಳಾಗ್ಲಿ ಅಥವಾ ಏನಾದ್ರೂ ಆಗ್ಲಿ ಅವರಿಗೆ ಅಂತ ಶಾಪಗಳು ಹಾಕೋದಿರ್ಬೋದು. ಆ ಒಂದು ಎನರ್ಜಿ ಕೂಡ ಇಲ್ಲಿ ಪ್ರೆಸೆನ್ಸ್ ಇದೆ. ಓಕೆನಾ? ಸೊ ಸ್ವಲ್ಪ ಕೇರ್ಫುಲ್ ಆಗಿ ಇರಿ. ಎಲ್ಲಾ ವಿಷಯಗಳನ್ನು ಎಲ್ಲರ ಜೊತೆ ಶೇರ್ ಮಾಡ್ಕೊಳಕ್ ಹೋಗ್ಬೇಡಿ. ರಿಲೇಶನ್ಶಿಪ್ ಅಲ್ಲೂ ಅಷ್ಟೇ, ನಿಮಗೆ ಏನಾದ್ರು ಪ್ರಾಬ್ಲಮ್ ಆಗ್ಲಿ ಅಥವಾ ಎಂಡ್ ಆಗ್ಲಿ ಅನ್ನೋ ಚಾನ್ಸಸ್ ಇದೆ ಇಲ್ಲಿ. ಎಂಡ್ ಆಗ್ಬಿಡ್ಲಿ ಅವ್ರದ್ದು, ಅಥವಾ ನಿಮ್ಮ ಪಾರ್ಟ್ನರ್, ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿದ್ರೆ ಅವರು ಒಂದು ಕನೆಕ್ಷನ್ ಎಂಡ್ ಆಗ್ಲಿ, ಅದು ಕೂಡ ವಿಶ್ ಮಾಡ್ತಿರೋ ಅಂತ ಚಾನ್ಸಸ್ ಇದೆ. ಓಕೆನಾ? ಇಟ್ಸ್ ಲೈಕ್ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ನೆಗೆಟಿವ್ ಎನರ್ಜಿ. ಅಂಡ್ ನಿಮ್ಮ ಎನರ್ಜಿನೂ ಚೆನ್ನಾಗಿದೆ, ಅಂಡ್ ನಿಮ್ಮ ಎನರ್ಜಿನೂ ಏನು ಕಮ್ಮಿ ಇಲ್ಲ. ನೀವೊಂಥರ ರೆಡಿ ಟು ಫೈಟ್ ಅನ್ನೋ ತರ. ನೀವು ಯಾರೇ ವಿಶ್ ಮಾಡಿ, ಏನೇ ನಿಮಗೆ ಲೈಕ್ ಏನೋ ಸುಮ್ಮನೆ ಬಾಯಿ ಮಾತಲ್ಲ ಅನ್ನೋದು, ಏನೇ ಮಾಡಕ್ ಹೋದ್ರು ಕೂಡ ನಿಮ್ ಲೈಫಲ್ಲಿ ಏನೇ ಎಫೆಕ್ಟ್ ಆದ್ರೂ ಕೂಡ ಝೀರೋ ಇಂದಾನೇ ಸ್ಟಾರ್ಟ್ ಮಾಡಿ ಮತ್ತೆ ಹೀರೋ ಆಗ್ಬಿಡ್ತೀರಾ. ಯಾವ ತರ ಅಂದ್ರೆ, ಅಯ್ಯೋ ನಾನು ಅನ್ಕೊಂಡೇ ಇರ್ಲಿಲ್ವಲ್ಲ, ಮತ್ತೆ ಎದ್ ಬಂದ್ಬಿಟ್ರಲ್ಲಪ್ಪ ಅಂತ ಅನ್ಕೋತಾರಲ್ಲ, ಆ ತರ ಒಂದು ಎನರ್ಜಿ. ಅಷ್ಟು ಟ್ರಾನ್ಸ್ಫಾರ್ಮ್ ಆಗಿ ಮತ್ತೆ ಬಂದ್ಬಿಡ್ತೀರಾ. ಜೀವನ ನಿಮ್ಗೆ ಏನೇ ಪಾಠ ಕಲ್ಸಿದ್ರು ಕೂಡ ಅದನ್ನ ಒಂದು ಲೆಸನ್ ತರ ತಗೊಂಡ್ಬಿಟ್ಟು ಅದನ್ನ ಲೈಫ್ಗೆ ಆಡ್ ಮಾಡ್ಕೊಂಡು ಮುಂದೆ ಬೆಳಿತೀರಾ ಹೊತ್ತು ನೀವು ಯಾರ್ ಕಾಲ್ ಎಳಿಯೋಕ್ಕೂ ಹೋಗ್ತಾ ಇಲ್ಲ. ಅದೊಂದು ಒಳ್ಳೆ ಗುಣ ನಿಮ್ಮನ್ನ ಯಾವಾಗ್ಲೂ ಕಾಪಾಡ್ತಿದೆ ಅಂತಾನೆ ಹೇಳ್ಬೋದು. ಸೊ ಆ ಗುಣನ ಇನ್ನೂ ಚೆನ್ನಾಗಿ ಬೆಳೆಸ್ಕೊಂಡು ಅದನ್ನ ಮುಂದೆ ತಗೊಂಡೋಗಿ ನಿಮ್ ಲೈಫಲ್ಲಿ. ಅಂಡ್ ಆಲ್ಸೋ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ,
ತುಂಬಾ ಜನಗಳ ಕಣ್ಣಂತೂ ಇದೆ. ಆದಷ್ಟು ನೆಗೆಟಿವ್ ಪೀಪಲ್ ನ ಅವಾಯ್ಡ್ ಮಾಡಿ ನಿಮಗ್ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ನಿಮಗ್ ನೀವು ದೃಷ್ಟಿ ತಗೊಳ್ಳೋದಿರ್ಬೋದು ಅಥವಾ ನಿಮ್ಮ ಮನೆಗೆ ಬಂದೋಬಸ್ತ್ ಮಾಡೋದಿರ್ಬೋದು. ಸೊ ಇದೆಲ್ಲ ಮಾಡ್ತಾ ಇರಿ, ಓಕೆನಾ. ತುಂಬಾ ಜನ ಬಾಯಿಂದ ಸ್ಪೆಲ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಬಾಯಿಂದ ಬೀಳೋ ತರ ಆಗ್ಲಿ ಅಥವಾ ಹೇಳೋ ತರ ಆಗ್ಲಿ, ಹೊಡ್ತಗಳು ಬೀಳಿ, ಸೊ ಏನಾದ್ರೂ ಒಂದು ಲಾಸಸ್ ಆಗ್ಲಿ, ಈ ತರ ಸುಮ್ನೆ ಲಾಸ್ ಬಗ್ಗೆನೇ ಮಾತಾಡ್ತಿರ್ತಾರೆ ಅಂತ ಅನ್ನಿಸ್ತಾ ಇದೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಏನೇ ಆದ್ರೂ ಕೂಡ ನಿಮ್ ಲೈಫ್ ಅಲ್ಲಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ಲಾಸ್ಟ್ ಅಲ್ಲಿ ನ್ಯೂ ಬಿಗಿನಿಂಗ್ಸ್ ಬರುತ್ತೆ. ಏನೇ ಎಂಡಿಂಗ್ ಆದ್ರೂ ಬಿಗಿನಿಂಗ್ಸ್ ಅಂತೂ ಇದ್ದೇ ಇದೆ, ಓಕೆನಾ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಓವರ್ ಆಲ್ ನಿಮಗೆ ದೃಷ್ಟಿಗಳಿದೆಯಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದೆ, ಓಕೆನಾ. ಟ್ರಾಪಿಂಗ್ ವರ್ಗೂ ಇದೆ. ಸ್ವಲ್ಪ ನಿಮ್ಮನ್ನ ಹಿಡ್ದಿಡೋದು, ಕಟ್ಟಾಕೋದು, ಆ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಯ್ತು ಅಂತ ಅನ್ಕೊಂಡು ನಾನು ಇವತ್ತಿನ ರೀಡಿಂಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು, ಓಕೆನಾ. ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ವಿಡಿಯೋನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಗೈಸ್.